ನಮಸ್ತೆ. ಶ್ರೀಮದ್ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ 2ನೇ ಶ್ಲೋಕ. ಓಂ ಶ್ರೀ ಪರಮಾತ್ಮನೇ ನಮಃ. ಜಯ ಶ್ರೀ ಕೃಷ್ಣ. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಸಂಜಯನು ಹೇಳಿದನು, ಯುದ್ಧಾರಂಭದ ಸಮಯದಲ್ಲಿ ರಾಜನಾದ ದುರ್ಯೋಧನನು ವ್ಯೂಹ ರಚನಾ ಯುಕ್ತವಾದ ಪಾಂಡವರ ಸೈನ್ಯವನ್ನು ನೋಡಿ ದ್ರೋಣಾಚಾರ್ಯರ ಬಳಿಗೆ ಹೋಗಿ ಈ ಮಾತನ್ನು ಹೇಳಿದನು. ಪ್ರಶ್ನೆ: ದುರ್ಯೋಧನನನ್ನು ರಾಜ ಎಂದು ಹೇಳುವುದರ ಅಭಿಪ್ರಾಯವೇನು? ಉತ್ತರ: ಸಂಜಯನು ದುರ್ಯೋಧನನನ್ನು ರಾಜ ಎಂದು ಹೇಳುವುದರಲ್ಲಿ ಅನೇಕ ಭಾವಗಳು ಇರಬಲ್ಲವು. ದುರ್ಯೋಧನನು ದೊಡ್ಡ ವೀರ ಮತ್ತು ರಾಜನೀತಿ ಜ್ಞಾನನಾಗಿದ್ದನು ಹಾಗೂ ಶಾಸನದ ಎಲ್ಲಾ ಕಾರ್ಯಗಳನ್ನು ದುರ್ಯೋಧನನೇ ಮಾಡುತ್ತಿದ್ದನು. ಸಂತರು ಎಲ್ಲರಿಗೂ ಗೌರವ ಕೊಡುತ್ತಾರೆ ಮತ್ತು ಸಂಜಯನು ಸಂತ ಸ್ವಭಾವದವನಾಗಿದ್ದನು. ಪುತ್ರನನ್ನು ಕುರಿತು ಗೌರವ ಸೂಚಕ ವಿಶೇಷಣದ ಪ್ರಯೋಗವನ್ನು ಕೇಳಿ ಧೃತರಾಷ್ಟ್ರನಿಗೆ ಸಂತೋಷವಾಗಬಹುದು. ಪ್ರಶ್ನೆ: ವ್ಯೂಹ ರಚನಾ ಯುಕ್ತ ಪಾಂಡವ ಸೇನೆಯನ್ನು ನೋಡಿ ದುರ್ಯೋಧನನು ದ್ರೋಣಾಚಾರ್ಯರ ಬಳಿಗೆ ಹೋದನು. ಇದರ ಭಾವವೇನು? ಉತ್ತರ ಪಾಂಡವ ಸೈನ್ಯದ ವ್ಯೂಹ ರಚನೆಯು ಎಷ್ಟು ವಿಚಿತ್ರ ರೀತಿಯಲ್ಲಿ ಮಾಡಲ್ಪಟ್ಟಿದೆ ಎಂದರೆ ಅದನ್ನು ನೋಡಿ ದುರ್ಯೋಧನನು ಚಕಿತನಾಗಿ ಹೋದನು ಮತ್ತು ಅಧೀರನಾಗಿ ಸ್ವತಃ ತಾನೇ ಅದರ ಸೂಚನೆ ಕೊಡಲು ದ್ರೋಣಾಚಾರ್ಯರ ಬಳಿಗೆ ಓಡಿದನು. ಪಾಂಡವರ ಸೇನೆಯ ವ್ಯೂಹ ರಚನೆಯನ್ನು ಕಂಡು ಕೇಳಿ ಧನುರ್ವೇದದ ಮಹಾನ್ ಆಚಾರ್ಯರಾದ ಗುರು ದ್ರೋಣರ ಅವರಿಗಿಂತ ಮತ್ತಿಷ್ಟು ವಿಚಿತ್ರ ರೂಪದಲ್ಲಿ ತನ್ನ ಸೈನ್ಯದ ವ್ಯೂಹ ರಚನೆ ಮಾಡಲು ಪಿತಾಮಹರಿಗೆ ಸಲಹೆ ಕೊಡುವರೆಂದು ಅವನು ಸೂಚಿಸಿದನು. ಪ್ರಶ್ನೆ: ದುರ್ಯೋಧನನು ರಾಜನಾಗಿ ಸ್ವತಃ ಸೇನಾಪತಿಯ ಬಳಿಗೆ ಏಕೆ ಹೋದನು? ಅವರನ್ನೇ ತನ್ನ ಹತ್ತಿರಕ್ಕೆ ಕರೆಯಿಸಿ ಎಲ್ಲಾ ಮಾತುಗಳನ್ನು ಏಕೆ ತಿಳಿಸಲಿಲ್ಲ? ಉತ್ತರ: ಪಿತಾಮಹ ಭೀಷ್ಮರು ಪ್ರಧಾನ ಸೇನಾಪತಿಯಾಗಿದ್ದರೂ ಕೌರವ ಸೇನೆಯಲ್ಲಿ ಗುರು ದ್ರೋಣಾಚಾರ್ಯರ ಸ್ಥಾನವು ಕೂಡ ಬಹಳ ಶ್ರೇಷ್ಠ ಮತ್ತು ದೊಡ್ಡ ಜವಾಬ್ದಾರಿಯುತವಾಗಿತ್ತು. ಸೈನ್ಯದಲ್ಲಿ ಯಾವ ಪ್ರಮುಖ ಯೋಧರು ಎಲ್ಲೆಲ್ಲಿ ನಿಯುಕ್ತರಾಗಿರುತ್ತಾರೋ ಅವರು ಅಲ್ಲಿಂದ ಕದಲಿದರೆ ಸೈನ್ಯದ ವ್ಯವಸ್ಥೆಯಲ್ಲಿ ದೊಡ್ಡ ಅವ್ಯವಸ್ಥೆ ಉಂಟಾಗುತ್ತದೆ. ಅದಕ್ಕಾಗಿ ದ್ರೋಣಾಚಾರ್ಯರನ್ನು ತಮ್ಮ ಜಾಗದಿಂದ ಕದಲಿಸದೆ ತಾನೇ ಅವರ ಬಳಿಗೆ ಹೋಗುವುದು ಉಚಿತವೆಂದು ದುರ್ಯೋಧನನು ತಿಳಿದನು. ಇದು ಅಲ್ಲದೆ ದ್ರೋಣಾಚಾರ್ಯರು ವಯೋವೃದ್ಧರು ಮತ್ತು ಜ್ಞಾನವೃದ್ಧರು ಆಗಿರುವ ಜೊತೆಗೆ ಗುರುಗಳಾದ ಕಾರಣದಿಂದ ಗೌರವಕ್ಕೆ ಪಾತ್ರರಾಗಿದ್ದರು. ದುರ್ಯೋಧನನಿಗೆ ಅವರಿಂದ ತನ್ನ ಸ್ವಾರ್ಥವನ್ನು ಸಾಧಿಸಿಕೊಳ್ಳಬೇಕಾಗಿತ್ತು. ಆದುದರಿಂದಲೇ ಸಹ ಅವರಿಗೆ ಸಮ್ಮಾನ ಕೊಟ್ಟು ಅವರ ಪ್ರೀತಿಗೆ ಪಾತ್ರರಾಗುವುದು ಅವನ ಇಷ್ಟವಾಗಿತ್ತು. ಪಾರಮಾರ್ಥಿಕ ದೃಷ್ಟಿಯಿಂದಲಾದರೂ ಎಲ್ಲರಲ್ಲೂ ನಮ್ರತೆಯಿಂದ ಸಮ್ಮಾನಯುಕ್ತ ವ್ಯವಹಾರ ಮಾಡುವುದು ಕರ್ತವ್ಯವೇ ಆಗಿದೆ. ರಾಜನೀತಿಯಲ್ಲೂ ಕೂಡ ಬುದ್ಧಿವಂತ ಪುರುಷರು ತಮ್ಮ ಕಾರ್ಯ ಸಾಧಿಸಲು ಇತರರಿಗೆ ಗೌರವ ಕೊಡುತ್ತಿರುತ್ತಾರೆ. ಈ ಎಲ್ಲಾ ದೃಷ್ಟಿಗಳಿಂದಲೂ ಅವನು ಅಲ್ಲಿಗೆ ಹೋದುದು ಉಚಿತವೇ ಆಗಿತ್ತು. ಜಯ ಶ್ರೀಕೃಷ್ಣ.